ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನೋ ಮಾತಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ನಡೆದಿದ್ದು ಕೂಡ ಇದೇನೆ. ಅಡ್ವಾನಿ ಕ್ಯಾಂಪ್ ಹಾಗೂ RSS ನಡುವಿನ ತಿಕ್ಕಾಟದಲ್ಲಿ ರಾಜನಾಥ್ ಸಿಂಗ್ ಅವರಿಗೆ ಮತ್ತೆ ಅದೃಷ್ಟ ಒಲೆದು ಬಂದಿದೆ. ಗಡ್ಕರಿಗೆ ಗುಡ್ ಬೈ ಅಂದಿರೋ ಬಿಜೆಪಿ ರಾಜನಾಥ್ ಸಿಂಗ್ಗೆ ಜೈ ಅಂದಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಇದ್ದದ್ದು ಜನವರಿ 23ರಂದು. ವಿಶೇಷ ಅಂದ್ರೆ ಚುನಾವಣೆಯ ಕೊನೆಯ ಕ್ಷಣದವರೆಗೂ ಅಧ್ಯಕ್ಷ ಪಟ್ಟಕ್ಕಾಗಿ ಕೇಳಿ ಬರ್ತಾ ಇದ್ದದ್ದು ನಿತಿನ್ ಗಡ್ಕರಿ ಹೆಸರು ಮಾತ್ರ. 22ನೇ ತಾರೀಕಿನ ಸಂಜೆಯವರೆಗೂ ಕೂಡ ರಾಜನಾಥ್ ಸಿಂಗ್ ಅಧ್ಯಕ್ಷರಾಗಬಹುದು ಅನ್ನೋ ಸಣ್ಣ ಸೂಚನೆಯೂ ಇರಲಿಲ್ಲ. ಆದರೆ ನಿತಿನ್ ಗಡ್ಕರಿಗೆ ಅಧ್ಯಕ್ಷ ಗದ್ದುಗೆಯ ಹಾದಿಯಲ್ಲಿ ಅಡ್ಡಗಾಲಾಗಿತ್ತು ಅವರ ವಿರುದ್ಧದ ಭ್ರಷ್ಟಾಚಾರ ಹಗರಣ. जब मेरे ऊपर राजनीतिक आरोप लगे उसी प्रकार से सोनिया जी, राहुल जी और रॉबर्ट वडेरा पर आरोप लगे। उन्होंने खुद होकर अपने इंक्वायरी की कोई बात नहीं की। मेरा दामन साफ था, इसलिए मैंने कहा कि मैं पूरी इंक्वायरी के लिए तैयार हूं। इसकी इंक्वायरी सरकार करे, मुझे कोई अड़चन नहीं है। ಗಡ್ಕರಿಗೆ ಬಿಜೆಪಿಯ ಅಧ್ಯಕ್ಷ ಸ್ಥಾನ ಮಿಸ್ ಆಗೋದಕ್ಕೆ ಮುಖ್ಯ ಕಾರಣ ಪೂರ್ತಿ ಕಂಪನಿಯಲ್ಲಿ ಗಡ್ಕರಿ ಬೇನಾಮಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಅಷ್ಟೇ ಅಲ್ಲ, ಮಂಗಳವಾರ ಪೂರ್ತಿ ಗ್ರೂಪ್ ಆಫ್ ಕಂಪನಿಯ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿತ್ತು. ಮುಂಬಯಿಯ 11 ಸ್ಥಳಗಳ ಮೇಲೆ ದಾಳಿ ನಡೆಸಿದ್ದು ಆ ವಿಳಾಸದಲ್ಲಿ ಕಂಪನಿಗಳು ಅಸ್ತಿತ್ವದಲ್ಲೇ ಇಲ್ಲ. ಎಲ್ಲಾ ಕಂಪನಿಗಳು ಬೋಗಸ್ ಅಂತ ಐಟಿ ಇಲಾಖೆಯ ಮೂಲಗಳು ತಿಳಿಸಿದ್ವು. ಇದನ್ನೇ ಗುರಾಣಿಯನ್ನಾಗಿ ಮಾಡಿಕೊಂಡ ಅಡ್ವಾಣಿ ಗಡ್ಕರಿಯ ಉಮೇದುವಾರಿಕೆಯನ್ನ ತೀವ್ರವಾಗಿ ವಿರೋಧಿಸಿದ್ರು. ಅವರ ಒತ್ತಡಕ್ಕೆ ಮಣಿದ ಪಕ್ಷ ಕೊನೆಗೆ ರಾಜನಾಥ್ ಸಿಂಗ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿತು. ಒಂದು ಹಂತದಲ್ಲಿ RSS ಗಡ್ಕರಿಯನ್ನ ಬಲವಾಗಿ ಬೆಂಬಲಿಸಿತ್ತು. ಆದರೆ ಜಿನ್ನಾ ಪ್ರಕರಣದಲ್ಲಿ RSSನಿಂದ ಪೆಟ್ಟು ತಿಂದಿದ್ದ ಅಡ್ವಾಣಿ ಇದಕ್ಕೆ ಬಲವಾಗಿ ವಿರೋಧಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ಅಧ್ಯಕ್ಷರಾಗಲು ಸಾಧ್ಯವಿಲ್ಲ ಅಂತ ಹಠ ಹಿಡಿದಿದ್ರು. ಒಂದು ವೇಳೆ ನಿತಿನ್ ಗಡ್ಕರಿ ಚುನಾವಣೆಗೆ ನಿಂತಲ್ಲಿ ಯಶವಂತ್ ಸಿನ್ಹಾ ಅವರನ್ನ ಅಭ್ಯರ್ಥಿ ಮಾಡ್ತೇವೆ, ಚುನಾವಣೆ ನಡೀಲಿ ಅಂತ 22ನೇ ತಾರೀಕಿನ ಬೆಳಗ್ಗೆ ಅಡ್ವಾಣಿ RSS ನಾಯಕರಿಗೆ ಅಂತಿಮ ಸಂದೇಶ ರವಾನಿಸಿದ್ರು. ಉಕ್ಕಿನ ಮನುಷ್ಯನ ಮಾತು ಕೇಳಿ RSS ಬೆಚ್ಚಿ ಬಿದ್ದಿತ್ತು. RSSಗೆ ವಿರುದ್ಧ ನಿಂತ ಅಡ್ವಾಣಿ, ಉಕ್ಕಿನ ಮನುಷ್ಯನ ಅಚಲ ನಿಲುವು. ಲಾಲ್ ಕೃಷ್ಣ ಅಡ್ವಾಣಿ 60 ವರ್ಷಗಳಿಂದ ಪಕ್ಷದ ನಾಯಕತ್ವ ವಹಿಸಿಕೊಂಡಿರೋ ಸಾರ್ವಜನಿಕ ಜೀವನದಲ್ಲಿ ಶುದ್ಧ ಚಾರಿತ್ರ್ಯಕ್ಕೆ ಹೆಸರಾದ ವ್ಯಕ್ತಿ. ಇಂಥ ಮನುಷ್ಯ ಅವ್ಯವಹಾರದ ಆರೋಪಗಳಿಗೆ ಒಳಗಾಗಿರೋ ನಿತಿನ್ ಗಡ್ಕರಿಯನ್ನ ವಿರೋಧಿಸಿದಾಗ RSS ಬಾಯಿ ಕಟ್ಟಿದಂತಾಯ್ತು. ಈ ಸತ್ಯ ಮೋಹನ್ ಭಾಗವತರಿಗೆ ತಡವಾಗಿ ಅರ್ಥವಾಯಿತು ಅನ್ಸತ್ತೆ. ಇನ್ನೊಂದೆಡೆ 22ರ ಮಧ್ಯಾಹ್ನ ಮುಂಬೈನಲ್ಲಿ RSSನ ರಾಮಭಾವು ಮಳಗಿ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅಡ್ವಾಣಿ ಮತ್ತೊಮ್ಮೆ ತಮ್ಮ ನಿರ್ಧಾರ ತಿಳಿಸಿದ್ರು. RSSನ ನಂಬರ್ 2 ಲೀಡರ್ ಭಯ್ಯಾಜಿ ಜೋಶಿ ಅವರಿಗೆ ಗಡ್ಕರಿ ಅವಿರೋಧವಾಗಿ ಆಯ್ಕೆಯಾಗೋದು ಸಾಧ್ಯವೇ ಇಲ್ಲ ಅಂತ ಕಡ್ಡಿಮೊರೆದಂತೆ ಹೇಳಿದ್ರು. ಇವರ ಮೇಲೆ ಒತ್ತಡ ಹೇರಿ ನಿರ್ಧಾರ ಬದಲಿಸುವಂತೆ ಒತ್ತಡ ಹೇರಬಹುದು ಅಂತ ಲೆಕ್ಕಾಚಾರ ಹಾಕಿದ್ದ RSS ಇದರಿಂದ ಹೌಹಾರ್ತು. ಕೂಡಲೇ ಎಚ್ಚೆತ್ತ ಸಂಘದ ಉನ್ನತ ನಾಯಕರು ತಮ್ಮಲ್ಲೇ ಮಾತುಕತೆ ನಡೆಸಿದ್ರು. ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ನಿತಿನ್ ಗಡ್ಕರಿ ಹೆಸರೇ ಅಂತಿಮ ಅನ್ನೋ ಸಂದೇಶವನ್ನ ವಾಪಸ್ ಪಡೆದ್ರು. ಈ ಬಗ್ಗೆ ಮೊದಲು ಸಂಕೇತ ಸಿಕ್ಕಿದ್ದು ಸಂಜೆ 3 ಗಂಟೆಗೆ. ಮತ್ತೆ ಸಂಜೆ 6 ಗಂಟೆಗೆ ದೆಹಲಿಯಲ್ಲಿ ಸಭೆ ಸೇರಿದ ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ಅನಂತ್ ಕುಮಾರ್, ವೆಂಕಯ್ಯ ನಾಯ್ಡು RSSನ ಸುರೇಶ್ ಸೋನಿ ಜೊತೆ ಮಾತುಕತೆ ಆರಂಭಿಸಿದಾಗ ಅಲ್ಲಿ ಕೇಳಿಬಂದ ಹೆಸರೇ ರಾಜನಾಥ್ ಸಿಂಗ್. D4 ಗ್ಯಾಂಗ್ ಕಾರ್ಯಾಚರಣೆ, ಯಶವಂತ್ ಸಿನ್ಹಾ ಮನವೊಲಿಕೆ.
ಅಷ್ಟೊತ್ತಿಗಾಗಲೇ ತಾನೂ ಕೂಡ ಎಲೆಕ್ಷನ್ಗೆ ಸ್ಪರ್ಧಿಸ್ತೀನಿ ಅಂತ ಯಶವಂತ್ ಸಿನ್ಹಾ ರೆಡಿಯಾಗಿದ್ರು. ಆದ್ರೆ ಬಿಜೆಪಿಯ ಸಂಪ್ರದಾಯದಂತೆ ಅಧ್ಯಕ್ಷರ ಅವಿರೋಧ ಆಯ್ಕೆಗಾಗಿ ರಾಜನಾಥ್ ಸಿಂಗ್ ಹೆಸರನ್ನ ಮುಂದೆ ಮಾಡಿತ್ತು. ಬಿಜೆಪಿಯ D4 ಎಂದೇ ಕರೆಯಲಾಗೋ ನಾಯಕರ ಪಡೆ ಅಡ್ವಾಣಿ ಒಪ್ಪಿಗೆ ಪಡೆದು ಯಶವಂತ್ ಸಿನ್ಹಾರನ್ನ ಚುನಾವಣೆಗೆ ನಿಲ್ಲದಂತೆ ಒಪ್ಪಿಸಿದ್ರು. ಅಷ್ಟರಲ್ಲಿ ರಾತ್ರಿ ಆರ್ಎಸ್ಎಸ್ ನೀಡಿದ ಸೂಚನೆ ಮೇರೆಗೆ ನಿತಿನ್ ಗಡ್ಕರಿ ತರಾತುರಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಅಷ್ಟೇ ಅಲ್ಲ, ತನ್ನ ಮೇಲಿನ ಆರೋಪಗಳಿಂದ ಕ್ಲೀನ್ ಚಿಟ್ ಸಿಗೋವರೆಗೂ ತಾನು ಅಧ್ಯಕ್ಷನಾಗುವುದಿಲ್ಲ ಅಂತ ಹೇಳಿದ್ರು. ಜೊತೆಗೆ ತನ್ನ ವಿರುದ್ಧ ಯುಪಿಎ ಸರ್ಕಾರ ಸಮರ ಸಾರಿದ್ದು ತಪ್ಪೇ ಇಲ್ಲದಿದ್ರೂ ಸುಖಾಸುಮ್ಮನೆ ತನ್ನನ್ನ ಹಗರಣದಲ್ಲಿ ಸಿಲುಕಿಸಲಾಗಿದೆ ಅಂತ ಹೇಳಿಕೆ ನೀಡಿದ್ರು. झूठे बेबुनियाद आरोप मेरे ऊपर होते थे, उससे मैं लगातार अस्वस्थ रहता था। और जब मुझे लगा कि मेरे ऊपर ये आरोप लग रहे, इसके कारण न होते, पार्टी की उसमें बदनामी हो रही है, तो मैंने ये तय किया कि सेकंड टर्म मैं नहीं लूंगा जब तक ये इसकी पूरी इंक्वायरी नहीं होती और इससे मैं निर्दोष करके सिद्ध नहीं होता, तब तक मुझे ये पद लेना नहीं है या मैं इस पद पर नहीं आना चाहता हूं। इस प्रकार से मैंने अपनी भावना पार्टी के मेरे सहयोगियों को व्यक्त की और इसलिए सेकंड टर्म लेने से मैंने इनकार किया। ಬಿಜೆಪಿ ಅಧ್ಯಕ್ಷ ಪಟ್ಟಕ್ಕಾಗಿ ಸುಮಾರು 12 ಗಂಟೆ ಕಾಲ ಇಷ್ಟೆಲ್ಲ ಸರ್ಕಸ್ ನಡೀತು. ಕೊನೆಗೆ ಕ್ಲೈಮ್ಯಾಕ್ಸ್ನಲ್ಲಿ ನೋಡಿದ್ರೆ ಇನ್ನೇನು ಅಧಿಕೃತ ಘೋಷಣೆಯೊಂದೇ ಬಾಕಿ ಎನ್ನುವಂತಿದ್ದ ಗಡ್ಕರಿಗೆ ಅಧ್ಯಕ್ಷ ಪಟ್ಟ ಮಿಸ್ ಆಗಿತ್ತು. ಕೊನೆ ದಿನದವರೆಗೆ ರೇಸ್ನಲ್ಲಿಯೇ ಇಲ್ಲದಿದ್ದ ರಾಜನಾಥ್ ಸಿಂಗ್ಗೆ ಅದೃಷ್ಟ ಖುಲಾಯಿಸಿತು. ರಾಜನಾಥ್ ಸಿಂಗ್ ಬಿಜೆಪಿ ಪಕ್ಷವನ್ನ ನಿಭಾಯಿಸಲು ಶಕ್ತರ? ಇವರ ಟ್ರ್ಯಾಕ್ ರೆಕಾರ್ಡ್ ಏನು ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.